ಬೆಂಗಳೂರಿನಲ್ಲಿ ಅತಿದೊಡ್ಡ ಭದ್ರತಾ ವೈಫಲ್ಯ ಹಿನ್ನೆಲೆಯಲ್ಲಿ ಪ್ರಧಾನಿ ಬರುವಂತ ಮುನ್ನ ಬೆದರಿಕೆ ಕರೆ ಮತ್ತು ಜಿಲೆಟಿನ್ ಪತ್ತೆ ತನಿಖೆ ಕೈಗೆತ್ತಿಕೊಂಡಿರುವಂತದ್ದು ಎನ್ಐಎ ಅಧಿಕಾರಿಗಳು ಕೂಡ ಎಂಟ್ರಿ ಆಗಿದ್ದಾರೆ. ಈಗ ರಾಜ್ಯದ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ರು. ಈಗ ಎನ್ಐಎ ಎಂಟ್ರಿ ಆಗಿದೆ. ಬಿಕಾಸ್ ಇದು ಪ್ರಧಾನಮಂತ್ರಿಗಳ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಚಾರ. ಸೊ ಆ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಭದ್ರತಾ ಪಡೆ, ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಅವರು ಬಂದಿದ್ದಾರೆ. ಜಿಲೆಟಿನ್ ಇಟ್ಟಿರೋದಾ, ಆಕಸ್ಮಿಕವಾಗಿ ಬಿದ್ದಿರೋದಾ? ಕೇಂದ್ರ ತನಿಖಾ ಸಂಸ್ಥೆಯಿಂದ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತದೆ. ನಿನ್ನೆ ಘಟನೆ ಬಗ್ಗೆ ಎಸ್ಪಿಯಿಂದ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿತ್ತು. ಎನ್ಐಎ ಟೀಮ್ನಿಂದ ಪ್ರಕರಣದ ಮಾಹಿತಿಯನ್ನ ಪಡೆದು ಘಟನಾ ಸ್ಥಳಕ್ಕೂ ಭೇಟಿಯನ್ನ ಕೊಟ್ಟಿದ್ದಾರೆ. ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂಥದ್ದು ಎನ್ಐಎ ಟೀಮ್. ಸ್ಥಳೀಯ ಪೊಲೀಸ್ನಿಂದ ಮಾಹಿತಿಯನ್ನ ಪಡೆದಿರುವಂಥದ್ದು ಎನ್ಐಎ. ಏನಾಗಿದೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ರಾಜ್ಯದ ಪೊಲೀಸರು ಏನು ತನಿಖೆ ಮಾಡಿದ್ದಾರೆ, ಅವ್ರ ರಿಪೋರ್ಟ್ ಏನಿದೆ, ಅದ್ರ ಬಗ್ಗೆ ಫಸ್ಟ್ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ರು. ತದನಂತರ ಆ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಇದು ಬೇಕು ಅಂತಲೇ ತಂದಿಟ್ಟಿರುವಂಥದ್ದ ಅಥವಾ ಆಕಸ್ಮಿಕವಾಗಿ ಅಲ್ಲಿ ತಂದು ಬಿಸಾಕಿರುವಂಥದ್ದ, ಅದ್ರ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲೇ ಹೋದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಭದ್ರತೆ ಇರುತ್ತೆ. ಪ್ರಧಾನಿ ಅಂತ ಬಂದಾಗ ಆಲ್ಮೋಸ್ಟ್ ಯಾರೇ ಪ್ರಧಾನಮಂತ್ರಿಗಳಿದ್ರು ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ಕೊಡಲಾಗಿರುತ್ತೆ. ಸೊ ಆ ಭದ್ರತೆ ಬ್ರೀಚ್ ಆಗಿರೋದು. ಬೆದರಿಕೆ ಕರೆ ಮಾಡಿದ್ದಂತಹ ಲೋಹಿತ್ ಬಂಧನ ಆಗಿದೆ. ಕೋರಮಂಗಲ ಠಾಣೆಯಲ್ಲಿ ವಿಚಾರಣೆ. ರಾಮನಗರ ಸ್ಪೆಷಲ್ ಟೀಮ್ನಿಂದ ವಿಚಾರಣೆ ಮಾಡಲಾಗ್ತಾ ಇದೆ. ಕೋರಮಂಗಲ ಠಾಣೆಯಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ರಾಮನಗರದ ಸ್ಪೆಷಲ್ ಟೀಮ್ನಿಂದ ವಿಚಾರಣೆ ಮಾಡಲಾಗ್ತಾ ಇರುವಂಥದ್ದು. ಜಿಲೆಟಿನ್ ಪತ್ತೆ ಪ್ರಕರಣಕ್ಕೂ ಸಂಬಂಧ ಇದೆಯಾ? ಈತ ಬೆದರಿಕೆ ಕರೆ ಮಾಡಿದ್ದ. ಬರೀ ಬೆದರಿಕೆಯಲ್ಲಿ ಮಾತ್ರ ಈತನ ಪಾತ್ರ ಇದೆಯಾ ಅಥವಾ ಜಿಲೆಟಿನ್ ಕಡ್ಡಿ ಪತ್ತೆ ಆಗಿದೆಯಲ್ಲ ಅದಕ್ಕೂ ಈತನಿಗೆ ಏನಾದರೂ ಸಂಬಂಧ ಇದೆಯಾ ಅಂತ ಸ್ಟೇಟ್ ಇಂಟೆಲಿಜೆನ್ಸ್ ISD ಅಧಿಕಾರಿಗಳಿಂದ ಡ್ರಿಲ್ ಮಾಡಲಾಗ್ತಾ ಇದೆ. ಲೋಹಿತ್ ಪೋಷಕರಿಂದಲೂ ಕೂಡ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ. ಲೋಹಿತ್ ಪೋಷಕರಿದ್ದಾರಲ್ಲ, ಆತನಿಂದಲೂ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಆತ ಈ ಮುಂಚೆನೂ ಯಾರಿಗಾದ್ರೂ ಬೆದರಿಕೆ ಇದೇ ರೀತಿಯ ಮಾಡಿದ್ನ ಅಥವಾ ಮಾನಸಿಕ ಅಸ್ವಸ್ಥನ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ವಿಚಾರಣೆ ಮಾಡಲಾಗ್ತಾ ಇದೆ. ಲೋಹಿತ್ ಪೋಷಕರಿಂದ ಮಾಹಿತಿಯನ್ನ ಪಡ್ಕೊಳ್ಳಲಾಗಿದೆ. ಬೆಂಗಳೂರು ದಕ್ಷಿಣ SP ಆಗಿರುವಂಥ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ತನಿಖೆ ಮಾಡಲಾಗ್ತಾ ಇದೆ. ರಾಜ್ಯ ಪೊಲೀಸರಿಂದ ISD ಅವರು ತನಿಖೆ ಮಾಡ್ತಾ ಇದ್ದಾರೆ. NIA ಎಂಟ್ರಿ ಆಗಿದೆ. ಈಗ ಜಿಲೆಟಿನ್ ಇಟ್ಟಿದ್ದ ಅಥವಾ ಆಕಸ್ಮಿಕವಾಗಿ ಅಲ್ಲಿ ಬಿದ್ದಿರುವಂಥದ್ದ? ಪ್ರಶ್ನೆಗಳು ನೂರಾರಿದ್ದಾವೆ. ಕಂಟ್ರೋಲ್ ರೂಮ್ಗೆ ಕಾಲ್ ಅಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ನಮ್ಮ ನಿನ್ನೆ ಏನು ಬಂದೋಬಸ್ತ್ ನಮ್ಮ ಬಂದೋಬಸ್ತ್ ನಡುವೆದಲ್ಲಿ ಒಂದು ಕಾಲ್ ಬಂತು. ಆ ಕಾಲ್ ಪ್ರಕಾರ ಒಂದು ಬಾಂಬ್ ಇಟ್ಟಿದ್ದೀನಿ ಅಂತ ಅವರು ಮಾಹಿತಿ ಕೊಟ್ಟರು. ಅದಾದ್ಮೇಲೆ ಡಿಟೇಲ್ ಆಗಿ ಅವರು ಅದು ಕಾಲ್ದು ಎಲ್ಲಿಂದ ಬಂತು, ಯಾರು ಮಾಡಿದ್ರು, ಅದಾದ್ಮೇಲೆ ಒಬ್ಬ ಜನಕ್ಕೆ ನಾವು ಡಿಟೇಲ್ ಮಾಡಿದ್ವಿ. ಅವ್ರು ಕೋರಮಂಗಲ ಲಿಮಿಟ್ಸ್ ಅವರು ಪೊಲೀಸ್ ಅವರು ನಿನ್ನೆಯಿಂದ ಇಲ್ಲಿವರೆಗೆ ಕ್ವೆಶ್ಚನ್ ಮಾಡಿದ್ದಾರೆ. ಸದ್ಯಕ್ಕೆ ಅವ್ರಿಗೆ ಡಿಟೈನ್ ಮಾಡಿ ನಾವು ಇನ್ನೂ ಗುಣದರ್ಶವಾಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಇಟ್ಟಿದ್ದೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ನಿಮ್ಗೆ ಏನು ಮಾಹಿತಿ ಇದೆ ಎಲ್ಲ, ಯಾಕೆಂದ್ರೆ ಅವರು ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರು. ಆದರೆ ಟೆಕ್ನಿಕಲ್ ಆದಾದ್ಮೇಲೆ ನಮ್ಮ ಟೀಮ್ಸ್ ಅವರು, ಬೇರೆ ಬೇರೆ ಟೀಮ್ಸ್ ಅವರು ತಕ್ಷಣ ವ್ಯಕ್ತಿಗೆ ವಿದಿನ್ 1 hour ನಾವು ಅರೆಸ್ಟ್ ಮಾಡಿ ಡಿಟೈನ್ ಲೊಕೇಶನ್ ಗೊತ್ತಾಗಿ ಅವ್ರಿಗೆ ನಾವು ಟ್ರೇಸ್ ಮಾಡಿದ್ದೀವಿ ಕಂಟ್ರೋಲ್ ರೂಮ್. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ? ಆ ಒಂದು ಬೆದರಿಕೆ ಕರೆ ಮಾಡಿದಂಥವನಿಗೂ ಮತ್ತು ಅಲ್ಲಿ ಬಿದ್ದಿರುವಂಥ ಜಿಲೆಟಿನ್ ಕಡ್ಡಿಗೂ ಏನಾದರೂ ಸಂಬಂಧ ಇದೆಯಾ? ಇನ್ನೊಂದು ಕಡೆ NIA ಎಂಟ್ರಿ ಆಗಿದೆ. ISD ಅವರು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಅವ್ರಿಗೇನು ಅಪ್ಡೇಟ್ ಸಿಗ್ತಾ ಇದೆ? ಅವ್ರು ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇದ್ದಾರೆ? ಪೃಥ್ವಿ, ಈಗಾಗಲೇ ಜಿಲೆಟಿನ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಂದ ತನಿಖೆ ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಇವತ್ತು SP ಶ್ರೀನಿವಾಸ್ ಗೌಡ ಕೂಡ ಬಂದು ಭೇಟಿ ನೀಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಿದರು. ಒಟ್ಟು 2 ಕಡೆ ಬಾಕ್ಸ್ಗಳು ಪತ್ತೆಯಾಗಿರುವಂತಹ ಒಂದು ವಿಚಾರ ಈಗ ಪತ್ತೆಯಾಗಿದೆ. ಒಂದು ರಟ್ಟಿನ ಬಾಕ್ಸ್ನಲ್ಲಿ ಒಳಗಡೆ ಒಂದಷ್ಟು ಜಿಲೆಟಿನ್ಗಳು, ಕಡ್ಡಿಗಳು ಆಗಿರ್ಬೋದು, ಮತ್ತು ಒಂದಷ್ಟು ಮದ್ದು ರೀತಿಯಾದಂತಹ ವಸ್ತುಗಳನ್ನು ಕೂಡ ಅದರಲ್ಲಿ ಪ್ಯಾಕ್ ಮಾಡಿ ಇಡಲಾಗಿತ್ತು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಅದನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ. ಕೂಡಲೇ ಬಂದಂಥ ಅಂದರೆ ಯಾವಾಗ ಅದು ಪತ್ತೆ ಆಯಿತೋ
ಕೂಡಲೇ ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ಗಳು ಕೂಡ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಲಾಗಿದೆ. ಇಲ್ಲಿ ಎರಡೂ ಪ್ರಕರಣಗಳು ಪೊಲೀಸರಿಗೆ ಸಾಕಷ್ಟು ಕನ್ಫ್ಯೂಷನನ್ನು ತರ್ತಿದೆ. ಯಾಕಂದರೆ ನಿನ್ನೆ ಬೆಳಗ್ಗೆ ಓರ್ವ ವ್ಯಕ್ತಿ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಬಾಂಬ್ ಇಟ್ಟಿದ್ದೇನೆ, ಸ್ಫೋಟ ಆಗುತ್ತೆ ಅಂತೇಳಿ ಆತ ಕರೆ ಮಾಡಿ ಹೇಳಿದಂಥ ಹಿನ್ನೆಲೆಯಲ್ಲಿ ಆತ ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ತಾನೆ. ಅದಾದಮೇಲೆ ಆತನನ್ನು ಪತ್ತೆ ಹಚ್ಚಿ ಈಗಾಗಲೇ ಆತನನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಆತನನ್ನು ವಿಚಾರಣೆ ಮಾಡಲಾಗ್ತಿದೆ. ಆದರೆ ಆತನ ಪೋಷಕರು ಆತ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಿದ್ದಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟ್ಗಳನ್ನು ಕೇಳುವಂಥ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಜಾಗದಲ್ಲಿ ಆತನೇ ತಂದು ಜಿಲೆಟಿನ್ ಬಾಕ್ಸನ್ನು ಇಟ್ಟಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೂರಕ ಎವಿಡೆನ್ಸ್ಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಸದ್ಯಕ್ಕೆ ಆತನನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಕಡೆ ಬೆಂಗಳೂರು ದಕ್ಷಿಣ ಪೊಲೀಸರು ಮತ್ತು ಬೆಂಗಳೂರು ನಗರ ಪೊಲೀಸರು ಜಂಟಿಯಾಗಿ ತನಿಖೆ ಮಾಡ್ತಿದ್ರೆ, ಮತ್ತೊಂದು ಕಡೆ NIA ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಪ್ರಧಾನಿ ಮೋದಿ ಅವರು ಬರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪತ್ತೆಯಾಗಿದೆ. ಅದರಲ್ಲೂ ಕೂಡ ಸೆಕ್ಯೂರಿಟಿ ಇದ್ದರೂ ಕೂಡ ಸಾಕಷ್ಟು ಕಳೆದ ಒಂದು ವಾರದಿಂದಲೂ ಕೂಡ ಈ ಒಂದು ಜಾಗದಲ್ಲಿ ಸೆಕ್ಯೂರಿಟಿಯನ್ನು ಅಬ್ಸರ್ವ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ರು. ಎಕ್ಸಾಕ್ಟ್ಲಿ ಪ್ರಧಾನಿಯವರು ಬರುವಂಥ 2 ಗಂಟೆಗಳ ಕಾಲದ ಮುಂಚೆ ಈ ರೀತಿಯಾಗಿ ಪತ್ತೆಯಾಗಿರೋದ್ರಿಂದ ಸಾಕಷ್ಟು ಅನುಮಾನಗಳು ಮೂಡ್ತಿದೆ. ಈಗಾಗಲೇ NIA ಅಧಿಕಾರಿಗಳು SP ಗೆ ಕರೆ ಮಾಡಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೇಳಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪೊಲೀಸರು ಕೂಡ ಈಗ ತನಿಖೆ ಮಾಡ್ತಿದ್ದಾರೆ. ಆ ಒಂದು ಬಾಕ್ಸ್ ಏನು ಸಿಕ್ಕಿತ್ತಲ್ಲ, ಅಂದರೆ ಜಿಲೆಟಿನ್ ಇರುವಂಥ ಬಾಕ್ಸ್ ಸಿಕ್ಕಿತ್ತಲ್ಲ, ಅದನ್ನು ಈ ಒಂದು ಕಾಂಪೌಂಡ್ನ ಒಳಗಡೆ ಲೇಔಟ್ ರೀತಿಯಾದಂಥ ಒಂದು ಜಾಗ ಇದೆ, ಅಲ್ಲಿ ಒಳಗಡೆ FSL ಅಧಿಕಾರಿಗಳು ಮತ್ತು ISD ಅಧಿಕಾರಿಗಳ ಸಮೇತ ಆ ಒಂದು ಬಾಕ್ಸನ್ನು ತೆಗೆದುಕೊಂಡು ಹೋಗಿ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಈಗಾಗಲೇ ಆ ಒಂದು ಬಾಕ್ಸ್ನಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಜೊತೆಗೆ ಮದ್ದು ರೀತಿಯಾದಂಥ ಒಂದಷ್ಟು ವಸ್ತುಗಳು ಕೂಡ ಇತ್ತು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಅದನ್ನು ಪ್ರಾಥಮಿಕ ಹಂತವಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿದೆ. ಬಹುತೇಕವಾಗಿ ಸ್ಫೋಟಕ ಮಾಡೋದಕ್ಕೆ ಯಾವ ರೀತಿ ತಯಾರು ಮಾಡಬೇಕಾಗಿತ್ತು ಆ ರೀತಿಯಾಗಿ ತಯಾರು ಮಾಡಿ ಪ್ಯಾಕ್ ಮಾಡಿ ಅದನ್ನು ಇಡಲಾಗಿತ್ತು ಅಂತೇಳಿ ಗೊತ್ತಾಗಿದೆ. ಇಲ್ಲಿ ಮೋದಿ ಬರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಜಾಗದಲ್ಲಿ ಇಟ್ಟಿರುವಂತಹ ಉದ್ದೇಶ ಏನು, ಅದರ ಹಿಂದೆ ಇರುವಂಥದ್ದು ಕೈವಾಡ ಯಾರದು, ಮತ್ತು ಎಕ್ಸಾಕ್ಟ್ಲಿ ಇಲ್ಲಿ ತಂದು ಆ ಒಂದು ಬಾಕ್ಸ್ ಇಟ್ಟಿದ್ದು ಯಾರು ಅನ್ನೋಂಥದ್ದು ಸದ್ಯಕ್ಕೆ ಪೊಲೀಸರ ಮುಂದಿರುವಂಥ ಚಾಲೆಂಜ್. ಈಗಾಗಲೇ ಪೊಲೀಸರು ಸುಮಾರು 50 ಜನ ಅಧಿಕಾರಿ ಮತ್ತು ಸಿಬ್ಬಂದಿಯ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡಗಳು ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಈ ಒಂದು ರಸ್ತೆಗೆ ಕನೆಕ್ಟ್ ಆಗುವಂಥ ಎಲ್ಲೆಲ್ಲಿ CCTV ಫುಟೇಜ್ಗಳಿದ್ದಾವೆ ಆ ಒಂದು CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಪೊಲೀಸರ ಅಂದಾಜಿನ ಪ್ರಕಾರ ರಾತ್ರಿ ಹೊತ್ತಲ್ಲಿ ಆ ಒಂದು ಬಾಕ್ಸ್ ಇಟ್ಟು ಎಸ್ಕೇಪ್ ಆಗಿರ್ಬೋದು ಅಂತೇಳಿ ಅಂದಾಜಿಸಲಾಗಿದೆ. ಈಗಾಗಲೇ ಅನುಮಾನ ಕೂಡ ವ್ಯಕ್ತಪಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಯಾರು ತಂದಿಟ್ಟಿದ್ದಾರೆ ಅನ್ನುವಂಥದ್ದು ಅಕ್ಕಪಕ್ಕದವ್ರನ್ನ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ರಸ್ತೆಯ ಬದಿಯಲ್ಲಿ ಒಂದಷ್ಟು ಅಂಗಡಿಗಳು ಕೂಡ ಇತ್ತು. ಅಂದರೆ ಒಂದಷ್ಟು ಅಂಗಡಿಗಳು, ಪೆಟ್ಟಿ ಅಂಗಡಿ ಆಗಿರ್ಬೋದು, ಮತ್ತು ಕಬ್ಬಿನ ಹಾಲು ಅಂಗಡಿ ಆಗಿರ್ಬೋದು, ಮತ್ತು ಪಂಚರ್ ಶಾಪ್ ಆಗಿರ್ಬೋದು, ಈ ರೀತಿಯಾದಂಥ ಶಾಪ್ಗಳು ಕೂಡ ಇತ್ತು. ಆದರೆ ಪ್ರಧಾನಿ ಮೋದಿ ಅವರು ಬರೋ ಕಾರಣದಿಂದಾಗಿ ಒಂದು ವಾರದಿಂದಲೂ ಕೂಡ ಅವರನ್ನು ಕ್ಲೋಸ್ ಮಾಡುವಂತೆ ಪೊಲೀಸರೇ ಸೂಚನೆ ನೀಡಿದ್ರು. ರಾತ್ರಿ 10 ಗಂಟೆವರೆಗೂ ಕೂಡ ಇಲ್ಲಿ ಕ್ಲೀನಿಂಗ್ ಕೆಲಸವನ್ನು ಕೂಡ ಪೊಲೀಸರು ಖುದ್ದಾಗಿ ಮುಂದೆ ನಿಂತು ಕೆಲಸಗಳನ್ನು ಮಾಡಿಸ್ಕೊಡ್ತಿದ್ರು. ಆದರೆ ರಾತ್ರಿ ಪೊಲೀಸರು ಹೋದ ಮೇಲೆ ಈ ರೀತಿಯಾಗಿ ಬಾಕ್ಸ್ಗಳನ್ನು ತಂದಿಟ್ಟಿರ್ಬೋದು ಅಂತೇಳಿ ಶಂಕೆ ವ್ಯಕ್ತಪಡಿಸಲಾಗಿದೆ. ಸದ್ಯಕ್ಕೆ ISD ಅಧಿಕಾರಿಗಳು, ಇಂಟೆಲಿಜೆನ್ಸ್ ಅಧಿಕಾರಿಗಳು, ಪೊಲೀಸರು ಮತ್ತು NIA ಅಧಿಕಾರಿಗಳಲ್ಲೂ ಕೂಡ ತನಿಖೆ ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಆತ ಆರೋಪಿ ಯಾರು ಎಕ್ಸಾಕ್ಟ್ಲಿ ಇಟ್ಟಿದ್ದಾರೆ ಅನ್ನೋಂಥವ್ರು ಸಿಕ್ಕ ಮೇಲೆ ಉದ್ದೇಶ ಏನು, ನಿಜಕ್ಕೂ ಕೂಡ ಪ್ರಧಾನಿಯನ್ನು ಟಾರ್ಗೆಟ್ ಮಾಡಿ ಇಡಲಾಗಿತ್ತ ಅನ್ನೋದು ತನಿಖೆ ವೇಳೆ ಗೊತ್ತಾಗಬೇಕಿದೆ. ಪೃಥ್ವಿ, ಧನ್ಯವಾದ ಮಾದೇಶ್.